ಭಾರತ ವೈಭವ ವರದಿಗೆ ಸ್ಪಂದಿಸಿದ ಶಾಲೆಗೆ ಭೇಟಿ ನೀಡಿದ ಅಧಿಕಾರಿಗಳು. ಸೇಡಂ ತಾಲೂಕಿನ ಮೇದಕ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಕ್ಕಿಯಲ್ಲಿ ಹುಳು ಮತ್ತು ಕಲ್ಲುಗಳು ಕಂಡುಬಂದಿರುವ ಸುದ್ದಿ ನಮ್ಮ ಭಾರತ ವೈಭವ ನ್ಯೂಸ್ನಲ್ಲಿ ವರದಿಯಾಗಿತ್ತು. ವರದಿಗೆ ಸ್ಪಂದಿಸಿ ಮಂಗಳವಾರ ದಿನಾಂಕ 6/1/2026ರಂದು ಸೇಡಂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಾರುತಿ ಹುಜರಾತಿ ಮತ್ತು ಎಡಿ ಅವರು ಭೇಟಿ ನೀಡಿ ಆಹಾರ ಧಾನ್ಯಗಳನ್ನು ಪರಿಶೀಲನೆ ನಡೆಸಿ ಮಕ್ಕಳ ಜೊತೆಗೆ ಮಧ್ಯಾಹ್ನದ ಊಟ ಸವಿದರು. ಹಳೆಯ ರೇಷನ್ ಅಕ್ಕಿಯನ್ನ ವಾಪಸ್ ಪಡೆದು ಹೊಸ ರೇಷನ್ ಅಕ್ಕಿಯನ್ನ ನೀಡಿದರು. ತದನಂತರ ಮಾತನಾಡಿದ ಶಿಕ್ಷಣಾಧಿಕಾರಿಗಳಾದ ಮಾರುತಿ ಹುಜರಾತಿ ಅವರು, ಸದ್ಯಕ್ಕೆ 3 ಜನ ಅಡಿಗೆ ಸಿಬ್ಬಂದಿ ಇದ್ದು ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ಆದ್ದರಿಂದ ಇನ್ನೊಬ್ಬ ಅಡಿಗೆ ಸಹಾಯಕಿಯನ್ನ ನೇಮಕ ಮಾಡಿಕೊಳ್ಳಲಾಗುವುದು. ಅದಕ್ಕೆ ಸಂಬಂಧಿಸಿದ ದಾಖಲಾತಿಗಳು ಸ್ವೀಕರಣೆ ಮಾಡುವಂತೆ ಶಾಲೆಯ ಮುಖ್ಯ ಗುರುಗಳಾದ ಸಂತೋಷ್ ಮತ್ತು ಎಸ್ಡಿಎಂಸಿ ಅಧ್ಯಕ್ಷರಾದ ಜ್ಯೋತಿ ಅವರಿಗೆ ತಿಳಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಕ್ಕಿಯಲ್ಲಿ ಸಮಸ್ಯೆ ಆಗಿತ್ತು ಅಂತ ಹೇಳಿ ಕಂಡು ಬಂದ ಹಿನ್ನೆಲೆಯಲ್ಲಿ ನಾವು ಮತ್ತು ನಮ್ಮ ಬಿಸಿ ಊಟ ಅಧಿಕಾರಿ ಸಹಾಯಕ ನಿರ್ದೇಶಕರಾಗಿರುವ ಉಪಕೃತರಾಗಿ ಮತ್ತು ಶಾಲೆಗೆ ಇವತ್ತು 6/1/2026 ಭೇಟಿ ಮಾಡಿ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಮಸ್ಯೆಗಳನ್ನ ಆಲಿಸಿ ತಕ್ಷಣಕ್ಕೆ ನಾವು ಸ್ಥಳದಲ್ಲಿಯೇ ಪರಿಹಾರವನ್ನ ಕಂಡುಕೊಳ್ಳುವಂತಹ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಅವು ಏನು ಹುಳ ಅಥವಾ ನುಸಿಯಾಗಿರ್ತಕ್ಕಂಥ ಏನು ಅಕ್ಕಿಯನ್ನು ಹಳೆಯ ಒಂದು ಸ್ಟಾಕ್ ಇತ್ತು ಅಂತ ಹೇಳ್ತಾರೆ, ಅದನ್ನು ನಾವು ಬಳಸಬಾರದು ಅಂತ ಹೇಳಿ ನಿರ್ದೇಶನ ನೀಡಿದ್ವಿ. ಸೊ ಅದೇ ರೀತಿಯಾಗಿ ಇರುವಂತಹ ಪ್ರಮಾಣ ಪ್ರಮಾಣದಲ್ಲಿರ್ತಕ್ಕಂಥ ಅಕ್ಕಿಯನ್ನು ಬಳಸ್ತಾ ಇಲ್ಲ. ಈಗ ಹೊಸ ಒಂದು ಅಕ್ಕಿ, ಗೋಧಿ ಮತ್ತು ತೊಗರಿಬೇಳೆ ಒಂದು ಉತ್ತಮ ಗುಣಮಟ್ಟದ ಒಂದು ಆಹಾರ ಸಾಮಗ್ರಿಗಳು ಸರಬರಾಜು ಆಗಿದ್ದಾವೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಾರದು. ಸೊ ಆ ಕಾರಣಕ್ಕಾಗಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು. ದೈಹಿಕವಾಗಿ ಮತ್ತು ಪಾತ್ರೆ ಪರಿಕರಗಳು ಮತ್ತು ಅಡುಗೆ ಕೋಣೆಯನ್ನು ಕೂಡ ಮತ್ತು ದವಸ ಧಾನ್ಯಗಳನ್ನ ಪ್ರತಿ 15 ದಿನಗಳಿಗೊಮ್ಮೆ ಬಿಸಿಲಲ್ಲಿ ಹಾಕಿ ಅವುಗಳನ್ನ ಕ್ಲೀನ್ ಮಾಡಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಸರಿಯಾದ ರೀತಿಯಲ್ಲಿ ಸಂಗ್ರಹಣೆ ಮಾಡಬೇಕು, ಸಂರಕ್ಷಣೆ ಮಾಡಬೇಕು ಅಂತೇಳಿ ನಾವು ಅವರಿಗೆ ತಿಳಿಸಿ ಮುಂಬರ್ತಕ್ಕಂಥ ಇದೇ ತಿಂಗಳು 24ನೇ ತಾರೀಕಿಗೆ ನಮ್ಮ ತಾಲೂಕಿನಲ್ಲಿರುವಂತಹ ಎಲ್ಲ ಮುಖ್ಯ ಅಡುಗೆಯವರಿಗೆ ಮತ್ತು ಅಡುಗೆಯವರಿಗೆ ಮತ್ತೊಂದು ಬಾರಿ ನಾವು ಕುರಿತಾಗಿ ತರಬೇತಿಯನ್ನು ಕೊಡೋದಕ್ಕೆ ನಾವು ಕ್ರಿಯಾ ಯೋಜನೆಯನ್ನು ಹಾಕಿಕೊಂಡಿದ್ದೀವಿ. ಸೊ ಆ ಹಿನ್ನೆಲೆಯಲ್ಲಿ ಮತ್ತು ಇನ್ನೊಂದು ಇಲ್ಲಿ ಒಂದು ಡಿಮ್ಯಾಂಡ್ ಇತ್ತು. ಈ ಶಾಲೆಯಲ್ಲಿ 249 ಮಕ್ಕಳು ದಾಖಲಾಗಿದ್ದಾರೆ. 3 ಜನ ಅಡುಗೆಯವರಿದ್ದಾರೆ ಅಂತ ಹೇಳಿದ್ರು. ಸೊ ಇನ್ನೊಬ್ಬರ ಅವಶ್ಯಕತೆ ಇದೆ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಅವರಿಗೆ ತಕ್ಷಣಕ್ಕೆ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ಎಸ್ಡಿಎಂಸಿ ಸದಸ್ಯರು ಎಸ್ಡಿಎಂಸಿಯಲ್ಲಿ ನಡವಳಿಕೆಯನ್ನ ಮಾಡಿ ಅದನ್ನ ಗ್ರಾಮ ಪಂಚಾಯತಿಗೆ ಕಳಿಸಿ, ಗ್ರಾಮ ಪಂಚಾಯತಿಯಲ್ಲೂ ಕೂಡ ಠರಾವು ಮಾಡಿಸಿ ನಮಗೆ ತಾಲೂಕ್ ಪಂಚಾಯತಿಗೆ ಕಳಿಸಿದ್ದೇ ಆದರೆ ತಕ್ಷಣಕ್ಕೆ ನಾವು ಇನ್ನೊಬ್ಬ ಅಡುಗೆಯವರನ್ನ ನೇಮಕ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಕೂಡ ನಾವು ಹೇಳಿದ್ದೀವಿ. ಸೊ ಮುಂಬರುವಂತಹ ದಿನಗಳಲ್ಲಿಯೂ ಕೂಡ ತಾಲೂಕಿನಾದ್ಯಂತ ಯಾವುದೇ ಸಮಸ್ಯೆಗಳಾಗದ ರೀತಿಯಲ್ಲಿ ನಾವು ಸಾಕಷ್ಟು ಮುನ್ನೆಚ್ಚರಿಕೆ ಕೈಗೊಂಡಿದ್ದೀವಿ ಮತ್ತು ಕೈಗೊಳ್ತೀವಿ ಅನ್ನುವಂತ ಮಾತನ್ನ ಹೇಳ್ತೀವಿ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಾರುತಿ ಹುಜರಾತಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಜ್ಯೋತಿ, ಶಾಲೆಯ ಮುಖ್ಯ ಗುರುಗಳಾದ ಸಂತೋಷ್, ಎಡಿ ಉಮಾಪತಿ, ಶರಣು ನಾಯ್ಕಿನ್, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಅಧ್ಯಕ್ಷರಾದ ಅನಿಲ್ ಪೋಟೇಲಿ, ಸಾಬಪ್ಪ ಅಬ್ಬಗಳ್ ಮತ್ತು ಶಾಲಾ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಮತ್ತು ಎಸ್ಡಿಎಂಸಿ ಸದಸ್ಯರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.